ಮೇಡಮ್, ಇದು ಪ್ರತಿಯೊಬ್ಬ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗರಿಗೆ ಸಿಕ್ಕ ಜಯ. ಇದು ಹಿಸ್ಟ್ರಿ ಆಫ್ KPS ಅಲ್ಲಿ ಒಂದು KS ಎಕ್ಸಾಮ್ನ ಎಕ್ಸಾಮ್ ಮಾಡಿಸಿರೋದು ಈ ಒಂದು ಸಂಘಟನೆಯಿಂದನೇ ಸಾಧ್ಯ. ಮತ್ತು ಪ್ರತಿಯೊಬ್ಬ ಸ್ಟೂಡೆಂಟ್ಸು ನಮ್ಮ ಜೊತೆ ಏನು ಹೋರಾಡಿದ್ದಾರೆ. ಪ್ರತಿ ಲೈಬ್ರರಿಗೆ ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ. ಪ್ರತಿ ಒಂದು ಮಾಧ್ಯಮದವರೆಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್ಕಾರಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ. ಹೌದು ಮ್ಯಾಮ್, ಈ ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ ಈ ಒಂದು ಎಕ್ಸಾಮ್ಸ್ಗೆ ಅಂತ. 7 ವರ್ಷ ಆದಮೇಲೆ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರೋದು. ಈ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಆಗಬೇಕು. ಅದ್ರ ಸಲುವಾಗಿ ನಾವು ತುಂಬ ಏನು ಬೇಕಾದ್ರೂ ಮಾಡೋಕ್ಕೆ ಹೋಗಿದ್ದೀನಿ. ಇದರಲ್ಲಿ ಈ ವಿಡಿಯೋ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಪರವಾಗಿ ನಾನು ಮತ್ತು ಕನ್ನಡದ ಪರವಾಗಿ ವಿಶೇಷವಾಗಿ ಆಸ್ಪಿರೆಂಟ್ಸ್ ಪರವಾಗಿ ನಾನು ಪ್ರಾಣ ಕೊಟ್ಟಾದ್ರೂ ಬೇಕಾದ್ರೆ ನಾನು ಹೋರಾಟ ಮಾಡೋಕ್ಕೆ ರೆಡಿ ಇರ್ತೀನಿ. ಇನಿಷಿಯಲಿಂದ ಈ ಚಾನಲ್ ಅವ್ರು ಮಾತ್ರ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಅದರಲ್ಲೂ ಇದು ನ್ಯೂಸ್ ಫಸ್ಟ್ ಹೇಳ್ತೀನಿ, ನ್ಯೂಸ್ ಫಸ್ಟು. ಯಾಕೆಂದರೆ ಅವರಿಗೆ ಕೈ ಮುಗಿ ಕೇಳಬೇಕು. ಈ ಒಂದು ಹೋರಾಟ ನ್ಯೂಸ್ ಫಸ್ಟ್ ಅವರೇ ಫಸ್ಟ್ ಟೈಮು ನ್ಯೂಸ್ ಫಸ್ಟ್ ಅವರು ಇವಾಗಿಂದಲ್ಲ ಪೋಸ್ಟ್ಪೋನ್ ಮಾಡೋದಕ್ಕೋಸ್ಕರನೂ ನಾವು ಕೇಳಿದ್ವಿ. ಫಸ್ಟು ನಮಗೆ ಸಪೋರ್ಟ್ ಕೊಟ್ಟಿದ್ದು ನ್ಯೂಸ್ ಫಸ್ಟು, ಆಮೇಲೆ ಎಲ್ಲ ನ್ಯೂಸ್ ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಮುಖಾಂತರ ನಾನು ಎಲ್ಲ ಸ್ಟೂಡೆಂಟ್ ಪರವಾಗಿ ನ್ಯೂಸ್ ಫಸ್ಟ್ಗೆ ಥ್ಯಾಂಕ್ಸ್ ಹೇಳಿ. ನಾವು ತುಂಬ ಕೇಳ್ಕೊಂಡಿದ್ದೀವಿ, ನೀವು ಬೇರೆ ಮೀಡಿಯಾನೆಲ್ಲನ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ, ಟೆಲಿಕಾಸ್ಟ್ ಮಾಡಿ, ನಮ್ಮ ಪ್ರಾಬ್ಲಮ್ನ ನೋಡಿ ಅಂತ. ಆದರೆ ನ್ಯೂಸ್ ಫಸ್ಟ್ ಅವ್ರು ಬಿಟ್ಟು ಯಾರೂ ನಮ್ಮ ಬಗ್ಗೆ ಅಷ್ಟು ಕಾಳಜಿ ತೋರಿಸಿಲ್ಲ ಇನಿಷಿಯೇಟಿಂದ. ಬಟ್ ಅದು ತುಂಬ ಇದಾಗುತ್ತೆ, ನಮಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರ್ನಾಟಕದಲ್ಲಿ ಸ್ಪರ್ಧಾರ್ಥಿಗಳ ಸಮಸ್ಯೆಗೆ ಪ್ರಥಮವಾಗಿ ಮುಂದೆ ಬರೋದಂದರೆ ನ್ಯೂಸ್ ಫಸ್ಟು. ಪ್ರತಿಯೊಬ್ಬರ ಸ್ಪರ್ಧಾರ್ಥಿಗಳ ಸಮಸ್ಯೆಗೆ ಮೀಡಿಯಾ ಅಂದರೆ ಮುಂದೆ ಬರೋದಂದರೆ ಅದು ನ್ಯೂಸ್ ಫಸ್ಟ್ ಮಾತ್ರ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ನ್ಯೂಸ್ ಫಸ್ಟ್ಗೆ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮ್ಮ ಈ ಸ್ಪರ್ಧಾತ್ಮಕರ ಪರವಾಗಿ ಮಾತಾಡೋದೇನೆಂದರೆ, ನಮ್ಮ ಅಕ್ಷರ ಸಂಘಟನೆಯ ಅಧ್ಯಕ್ಷರಾದಂಥ ಕಾಂತಕುಮಾರ್ ಅವರ ಹೋರಾಟ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಮೊಟ್ಟ ಮೊದಲ ಬಾರಿಗೆ ನಾನು ಶನಿವಾರ ಅಷ್ಟೇ ಈ ಪ್ರತಿಭಟನೆಗೆ ಭಾಗವಹಿಸಿದ್ದೆ. ಅವಾಗ ಭಾಗವಹಿಸಿದಾಗ ತುಂಬ ಈ ವಿದ್ಯಾರ್ಥಿಗಳು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಪ್ರೊಟೆಸ್ಟ್ಗೆ ಕಿವಿಗೂಡಿದ್ರು. ಈ ವಿಚಾರ ನಮ್ಮ ಸರ್ಕಾರಕ್ಕೆ ಮನ ತಟ್ಟಿರಲಿಲ್ಲ. ಇದು ಸರ್ಕಾರ ಎಲ್ಲ ಒಂದು ಕಡೆ ಅರ್ಥ ಮಾಡಿಕೊಂಡು ಕನ್ನಡ ವಿದ್ಯಾರ್ಥಿಗಳ ಅಭಿಮಾನವನ್ನು ಅರ್ಥ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಇವತ್ತು ಮರುಪರಿಶೀಲನೆಗೆ ಅವಕಾಶ ಕೊಟ್ಟಿದೆ. ನಮಗೆ ಅದರಲ್ಲೂ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಉತ್ತಮವಾದ ಸಹಕಾರ ನೀಡಿದೆ. ಅದಕ್ಕೆ ತುಂಬ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೇಳ್ತಾರೆ ಆ ಥರದ್ದೆಲ್ಲ ಬಿಟ್ಟು ನ್ಯೂಸ್ ಫಸ್ಟ್ ಅವರು ನಮಗೆ ಇನಿಷಿಯಲಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಾಂತಣ ಇಲ್ಲ ಅಂದರೆ ಸ್ಟೂಡೆಂಟ್ ಯೂನಿಯನ್ ಇವತ್ತು ಏನೂ ಆಗ್ತಿರ್ಲಿಲ್ಲ. ಇವತ್ತು ಎಲ್ಲ ಗೆಲುವು ನಮ್ಮೆಲ್ಲರ ಸಪೋರ್ಟ್ಗಿಂತ ಅವರ ಪ್ರೋತ್ಸಾಹ ಜಾಸ್ತಿ ಇತ್ತು ನಮಗೆ. ಇವತ್ತು ಅದರಿಂದನೇ ಎಲ್ಲ ಇದಾಗಿದ್ದು. ಕೇಳ್ಕೊಂಡು ದಿನದಿಂದಲೂ ಕೂಡ ಟೆಲಿಕಾಸ್ಟ್ ಮಾಡಿದೆ. ಈಗ ಏನು ಹೇಳ್ತಾರೆ ಮೇಡಮ್, ಇದು ನನ್ನ ಗೆಲುವು, ನಮ್ಮ ಗೆಲುವು, ಕನ್ನಡದ ಗೆಲುವು, ಕರ್ನಾಟಕದ ಗೆಲುವು. ಏನಕ್ಕೆ ಅಂದರೆ ಇದು ಕೇವಲ ಎಕ್ಸಾಮಿನ ವಿಚಾರ ಮಾತ್ರ ಅಲ್ಲ, ಭಾಷೆ ಮೇಲೆ ಆಗ್ತಿದ್ದಂಥ ದೌರ್ಜನ್ಯ ಕೂಡ ಇದರಿಂದ ಇಲ್ಲಿಂದ ನಿಲ್ಲಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮತ್ತು ಈಗಾಗಲೇ ನಾವು ಮರುಪರೀಕ್ಷೆ ಆಗಿದೆಯಲ್ಲ, ಇದೊಂದೇ ಕೊನೆ ಅಲ್ಲ. ಏನಕ್ಕೆ ಅಂದರೆ ನಮ್ಮ ಬೇಡಿಕೆಗಳು ತುಂಬ ಇದೆ. ಮುಂದೆ ಯಾವತ್ತಾದರೂ KPSC ಮತ್ತೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಅಂದರೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕಂಡಕ್ಟ್ ಮಾಡಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕಂಡಕ್ಟ್ ಮಾಡಬೇಕು. ಥ್ಯಾಂಕ್ ಯು ಮೇಡಮ್, ನಿಮ್ಮ ಮೊದಲಿಂದಲೂ ಕೂಡ ನಮ್ಮ ಜೊತೆ ನಿಂತಿದ್ರಿ. ನಮ್ಮೆಲ್ಲ ಬೇಡಿಕೆಗಳು ಕೂಡ ನನಗೆ ಕಾಂತಕುಮಾರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದರೆ ಅವರು ಶ್ರಮ ತುಂಬ ಪಟ್ಟಿದ್ದಾರೆ. ಅವರೆಲ್ಲ ಇದಕ್ಕೆ ಕಾರಣ ಅಂದರೆ ಎಲ್ಲರಿಗೂ. ಮೇಡಮ್, ನಾವು ನಿನ್ನೆಯಿಂದ ಒಂದು ತಿಂಗಳಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಕಾಂತಕುಮಾರ್ ಸರ್ ಜೊತೆ ಸೇರ್ಕೊಂಡು ವಿವಿಧ ಡಿಸ್ಟಿಕ್ಕಿಂದ 20,000 ಲೆಟರ್ಗಳನ್ನ ತಂದು ನಾವು ಇವತ್ತಿನ ದಿನ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. ವಿತ್ ರಕ್ತದಲ್ಲಿ ಬರ್ತಿರೋ ಲೆಟರ್ಗಳಿದೆ ನಮ್ಮ ಜೊತೆ. ಹಾಗಾಗಿ ಅದನ್ನ ಕಡೆಗಣಿಸಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮಗೆ ಒಂದು ನ್ಯಾಯ ಒದಗಿಸಿದೆ ಅನ್ನೋದ್ರಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ KPSC ಜೊತೆಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.